ಈ ಗಣೇಶನ ಕಿವಿಯಲ್ಲಿ ನಿಮ್ಮ ಯಾವುದೇ ಕೋರಿಕೆ ಹೇಳಿದರೂ ಶೀಘ್ರವಾಗಿ ನೆರವೇರುತ್ತದೆ. ಜಗತ್ತಿನಲ್ಲೇ ಎಲ್ಲಿಯೂ ಇರದ ವಿಶೇಷ ಗಣೇಶನ ದೇಗುಲ ಇದು. ಭೂಮಿಯಿಂದ ಉದ್ಭವವಾದ ಈ ವಿನಾಯಕನ ದೇಗುಲ ಎಲ್ಲಿದೆ? ಸಾವಿರಾರು ವರ್ಷಗಳ ಹಳೆಯ ಈ ಗಣಪನ ದೇಗುಲದಲ್ಲಿ ಯಾವೆಲ್ಲ ಕೋರಿಕೆಗಳು ನೆರವೇರುತ್ತವೆ? ಯಾವ ದಿನ ಯಾವ ಸಮಯದಲ್ಲಿ ಈ ದೇಗುಲದಲ್ಲಿ ಗಣೇಶನ ದರ್ಶನ ಮಾಡಿದರೆ ಪುಣ್ಯ ಲಭಿಸುತ್ತದೆ ಎಂದು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ. ಬನ್ನಿ. ಯಾವುದೇ ಪೂಜೆ ಮಾಡುವ ಮುನ್ನ, ಯಾವುದೇ ಶುಭ ಕಾರ್ಯ ಆರಂಭಿಸುವ ಮುನ್ನ ಗಣೇಶನನ್ನ ಪೂಜಿಸಿ ನಂತರ ಉಳಿದ ದೇವರುಗಳಿಗೆ ಪೂಜೆ ಮಾಡಬೇಕು. ಪ್ರಥಮ ಪೂಜಿತ ಗಣೇಶನು ಈ ಜಗತ್ತಿನಲ್ಲಿ ನಾನಾ ಅವತಾರಗಳಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಿದ್ದಾನೆ. ಈ ಕ್ಷೇತ್ರದಲ್ಲಿ ಗಜದ ಆಕಾರದಲ್ಲಿ ಅತಿ ದೊಡ್ಡ ವಿಗ್ರಹದ ರೂಪದಲ್ಲಿ ಭೂಮಿಯಿಂದ ಉದ್ಭವವಾಗಿದ್ದಾನೆ ಎಂದು ಒಂದು ಕತೆ ಹೇಳಿದರೆ, ಈ ದೇಗುಲವನ್ನು ಚಾಲುಕ್ಯ ರಾಜನೊಬ್ಬ ಕ್ರಿಸ್ತಶಕ 840ರಲ್ಲಿ ಪ್ರತಿಷ್ಠಾಪನೆ ಮಾಡಿ ಕಾಲಕ್ರಮೇಣ ದೇಗುಲವು ಭೂಮಿಯೊಳಗೆ ಉದುಗಿ ಹೋಗಿತ್ತು. ಸ್ಥಳೀಯ ರೈತರೊಬ್ಬರ ಕನಸಿನಲ್ಲಿ ಈ ಗಣೇಶನು ಕಾಣಿಸಿಕೊಂಡು ತನ್ನ ಇರುವಿಕೆಯ ಸೂಚನೆ ನೀಡಿದ ಮೇಲೆ ಈ ದೇಗುಲವನ್ನು ಕಂಡುಹಿಡಿದು 1988ರಿಂದ ಅಭಿವೃದ್ಧಿ ಮಾಡುತ್ತಾ ಬಂದಿದ್ದಾರೆ ಎಂದು ಇನ್ನೊಂದು ಕಥೆ ತಿಳಿಸುತ್ತೆ. ಇದಕ್ಕೆ ಪುರಾವೆಯಂತೆ ಈ ದೇಗುಲದ ಕಂಬಗಳಲ್ಲಿ ಚಾಲುಕ್ಯರ ಕಾಲದ ಶಾಸನಗಳನ್ನು ಬರೆಯಲಾಗಿದೆ. ಈಗಲೂ ಇಲ್ಲಿನ ಗಣೇಶನ ವಿಗ್ರಹ ವರ್ಷ ಕಳೆದಂತೆ ಬೆಳೆಯುತ್ತಲೇ ಇದೆ. ಈ ದೇಗುಲದಲ್ಲಿರುವ ಭೂಲಿಂಗೇಶ್ವರ ಹಾಗೂ ನಂದೀಶ್ವರ, ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿದರೆ ಸಮಸ್ತ ಪಾಪಗಳು ನಶಿಸಿ ಕೋಟಿ ಜನ್ಮಗಳ ಪುಣ್ಯಫಲ ಪ್ರಾಪ್ತಿಯಾಗುತ್ತೆ. ಈ ದೇಗುಲದಲ್ಲಿ ವೀರಭದ್ರೇಶ್ವರ ಹಾಗೂ ರಾಜರಾಜೇಶ್ವರಿ ಅಮ್ಮನ ಗುಡಿಯೂ ಕೂಡ ಇದೆ. 7 ಅಡಿ ಎತ್ತರವಿರುವ ಈ ಗಣೇಶನ ಕಿವಿಯಲ್ಲಿ ಧರ್ಮಬದ್ಧವಾದ ಯಾವುದೇ ಕೋರಿಕೆಗಳನ್ನ ಕೇಳಿ ಮುಡುಪು ಕಟ್ಟಿ ಬಂದರೆ ಕೆಲವೇ ದಿನಗಳಲ್ಲಿ ಆ ಕೋರಿಕೆಗಳು ನೆರವೇರುತ್ತದೆ. ನನ್ನ ನಂಬಿ ಬಂದ ಭಕ್ತರ ಕಷ್ಟಗಳನ್ನ ನನ್ನ ಕಿವಿಯಲ್ಲಿ ಹೇಳಿದರೆ ಸಾಕು, ಅವರನ್ನು ರಕ್ಷಿಸಿ ಅವರ ಕೋರಿಕೆಗಳನ್ನು ನೆರವೇರಿಸುತ್ತೇನೆ ಎಂದು ಸ್ವತಃ ಗಣೇಶನೇ ಇಲ್ಲಿನ ಸ್ಥಳೀಯ ರೈತರೊಬ್ಬರ ಕನಸಿನಲ್ಲಿ ಹೇಳಿದ್ದನಂತೆ. ಲಕ್ಷ್ಮೀ ಗಣಪತಿ ದೇವಸ್ಥಾನ ಎಂದು ಈ ದೇಗುಲ ಪ್ರಸಿದ್ಧಿಯಾಗಿದ್ದು, ಇಲ್ಲಿ ನಡೆಸುವಂತಹ ಗಣಪತಿ ಹೋಮ, ಲಕ್ಷ್ಮೀ ಗಣಪತಿ ಹೋಮದಲ್ಲಿ ಪಾಲ್ಗೊಂಡರೆ ಆ ಭಕ್ತರ ಜೊತೆ ಸದಾ ಗಣೇಶನು ಇರುತ್ತಾನಂತೆ. ಮಕ್ಕಳಿಲ್ಲದವರು ಸಂತಾನ ಫಲಕ್ಕೆ, ಮದುವೆ ಆಗದವರು ಕಂಕಣ ಭಾಗ್ಯಕ್ಕೆ ಇಲ್ಲಿ ಹರಕೆ ಕಟ್ಟಿ ಇಂದಿಗೂ ಶುಭ ಫಲ ಪಡೆಯುತ್ತಿದ್ದಾರೆ. ಮನೆ ಕಟ್ಟಿಸಲು, ಸಾಲಗಳಿಂದ ಮುಕ್ತರಾಗಲು, ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದಲು, ಮಕ್ಕಳ ವಿದ್ಯಾಭ್ಯಾಸಕ್ಕೆ, ದೀರ್ಘಕಾಲದ ಅನಾರೋಗ್ಯದ ಸಮಸ್ಯೆಗಳಿಗೆ ಏನೇ ಕೋರಿಕೆಗಳು ಇದ್ದರೂ ಈ ಗಣಪನ ಕಿವಿಗೆ ತಿಳಿಸಿ ಮನೆಗೆ ಬಂದರೆ ಸಾಕು, ಅಂದಿನಿಂದಲೇ ನಿಮ್ಮ ಕೆಲಸ ಆಗಲು ಶುರುವಾಗುತ್ತದೆ. ಈ ದೇಗುಲ ಇರುವುದು ಆಂಧ್ರ ಪ್ರದೇಶದಲ್ಲಿ. ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯ ಬಿಕ್ಕೊಲುವು ಎಂಬ ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ರೈಲು ಹಾಗೂ ಬಸ್ ಮೂಲಕ ಈ ದೇಗುಲವನ್ನು ನೀವು ಸೇರಬಹುದು. ಆಂಧ್ರ ಪ್ರದೇಶದ ಕಾಕಿನಾಡದಿಂದ 33 ಕಿಲೋಮೀಟರ್ ದೂರದಲ್ಲಿದ್ದು, ರಾಜಮಂಡ್ರಿಯಿಂದ 40 ಕಿಲೋಮೀಟರ್ ದೂರದಲ್ಲಿದೆ. ಅಮಲಪುರಂಗೆ 60 ಕಿಲೋಮೀಟರ್